ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೆಲ್ಕಮ್. ನಾನು ನಿಮ್ಗೆ ಇವತ್ತಿನ ಹೊಸದಲ್ಲಿ ಮೈಸೂರು ಯೂನಿವರ್ಸಿಟಿನ ಪಿ ಜಿ ಅಡ್ಮಿಷನ್ಗೆ ಮೆರಿಟ್ ಲಿಸ್ಟ್ ನ ಬಿಟ್ಟಿದ್ದಾರೆ. ಸೊ ಮೆರಿಟ್ ಲಿಸ್ಟ್ ಬಿಟ್ಟ ಮೇಲೆ ಈಗ ಒಂದಷ್ಟು ಜನಕ್ಕೆ ಡೌಟ್ ಅರೈಸ್ ಆಗ್ತಿದೆ. M.sc ಮತ್ತೆ M.sc ಅವರಿಗೆ ಡೌಟ್ ಅರೈಸ್ ಆಗ್ತಿದೆ. ಏನಪ್ಪಾ ಅಂತಂದ್ರೆ, ಬ್ರೋ ನಾವು ಸೆಕೆಂಡ್ ರೌಂಡ್ ಗೆ ಯಾವ ರೀತಿ ಅಪ್ಲೈ ಮಾಡೋದು, ಮತ್ತೆ ನಾವು ಸೆಕೆಂಡ್ ರೌಂಡ್ ಗೆ ಏನಾದ್ರು ಅಪ್ಲೈ ಮಾಡಬೇಕು ಅಂತಂದ್ರೆ ಆನ್ಲೈನ್ ಮುಖಾಂತರನೇ ಅಪ್ಲೈ ಮಾಡ್ಬೇಕು, ಇಲ್ಲ ಅಂತಂದ್ರೆ ಕಂಪಲ್ಸರಿ ಡಿಪಾರ್ಟ್ಮೆಂಟ್ ಗೆ ಹೋಗ್ಬೇಕಾ, ಇಲ್ಲ ಅಂತಂದ್ರೆ ನಾವು ಅಪ್ಲೈ ಏನೂ ಮಾಡಿಲ್ಲ ಅಂತಂದ್ರೂ ಕೂಡ ಅದು ರೀಡೈರೆಕ್ಟ್ ಆಗಿ ಆಟೋಮೆಟಿಕ್ ಆಗಿ ಅದೇ ನಾವು ಅಪ್ಲೈ ಮಾಡಿದಾಗ ಆಗುತ್ತಾ ಅಂತ ಎಷ್ಟೋ ಜನ ಕೇಳ್ತಿದ್ದೀರಾ. ಅದ್ರ ಜೊತೆಗೆ ಕಾಲೇಜ್ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬಹುದಾ? ಸೊ ಎಕ್ಸಾಂಪಲ್, ಈಗ ನೀವು ಒಂದು ಕಾಲೇಜಲ್ಲಿ ಅಡ್ಮಿಷನ್ ಆಗಿರ್ತಾರೆ, ನೆಕ್ಸ್ಟ್ ರೌಂಡ್ ಹೋದಾಗ ನಿಮಗೆ ಗಂಗೋತ್ರಿಲೇ ಸೀಟ್ ಸಿಕ್ತು, ಇಲ್ಲ ಅಂತಂದ್ರೆ ನಿಮ್ಗೆ ಇಷ್ಟಪಟ್ಟಿರೋ ಕಾಲೇಜಲ್ಲಿ ಸೀಟ್ ಸಿಕ್ತು ಅಂತಂದ್ರೆ ನೀವು ಅಡ್ಮಿಷನ್ ನ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಮೇನ್ ಆಗಿ M.com ಅಡ್ಮಿಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟ್ ಅಲ್ಲಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ಇನ್ಸ್ಟಾ ಟೆಲಿಗ್ರಾಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ಒಂದು ವಿಷಯ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಕನ್ಸಾಲಿಡೇಟೆಡ್ ಅಲ್ಲಿ ನಿಮ್ಮ ನೇಮ್ ಇದ್ರೆ, ಕನ್ಸಾಲಿಡೇಟೆಡ್ ಲಿಸ್ಟ್ ಅಲ್ಲಿ ನಿಮ್ಮ ನೇಮ್ ಇತ್ತು ಅಂತಂದ್ರೆ ನಿಮ್ಗೆ ಖಂಡಿತವಾಗ್ಲೂ ಸೀಟ್ ಅಲಾಟ್ ಆಗುತ್ತೆ. ಫಸ್ಟ್ ಕನ್ಸಾಲಿಡೇಟೆಡ್ ಸ್ಟೇಟ್ಮೆಂಟ್ ಅಲ್ಲಿ ನಿಮ್ಮ ನೇಮ್ ಇದೆಯಾ ಇಲ್ವಾ ಅನ್ನೋದನ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಆ ಲಿಸ್ಟ್ ಅಲ್ಲಿ ಏನಾದ್ರೂ ನಿಮ್ಮ ನೇಮ್ ಇಲ್ಲ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ. ಸೊ ನಿಮ್ಮ ಅಪ್ಲಿಕೇಶನ್ ಏನಕ್ಕೆ ರಿಜೆಕ್ಟ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನೀವು ಡಿಪಾರ್ಟ್ಮೆಂಟ್ ಅಲ್ಲೇ ಕೇಳಬೇಕು. ಹೇಳಿದೀನಿ, ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಫಸ್ಟ್ ರೌಂಡ್ ಅಲ್ಲಿ ಕೆಲವರಿಗೆ ಸೀಟ್ ಅಲಾಟ್ ಆಗಿದೆ. ಫಸ್ಟ್ ರೌಂಡ್ ಅಲ್ಲಿ ಈಗ ಕೆಲವರಿಗೆ M.sc M.sc ಸೊ ಈ ರೀತಿ ಕೋರ್ಸ್ಗಳಿಗೆ ಫಸ್ಟ್ ರೌಂಡ್ ಅಲ್ಲಿ ಕೆಲವರಿಗೆ ಸೀಟ್ ಅಲಾಟ್ ಆಗೈತೆ, ಕೆಲವರಿಗೆ ಸೀಟ್ ಅಲಾಟ್ ಆಗಿಲ್ಲ. ಯಾವ ಕಾಲೇಜಲ್ಲೂ ಸೀಟ್ ಅಲಾಟ್ ಆಗಿಲ್ಲ. ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಒಬ್ರು ಒಂದು ಕಾಲೇಜಲ್ಲಿ ಅಡ್ಮಿಷನ್ ಆಗಿಲ್ಲ, ಸೊ ಇನ್ನೊಬ್ರು ಬೇರೆ ಕಡೆಗೆ ಹೋದ್ರು ಅಂತ ಅಂದಾಗ ಲಿಸ್ಟ್ ನ ಜನರೇಟ್ ಮಾಡ್ತಾರೆ ಸೆಕೆಂಡ್ ರೌಂಡ್ ಗೆ. ಸೊ ಯಾರೆಲ್ಲ ಅಡ್ಮಿಷನ್ ಆಗಿದ್ದಾರೆ ಅವ್ರನ್ನ ನೇಮ್ ಬಿಟ್ಟು, ಸೊ ಇನ್ನು ಲಿಸ್ಟ್ ಅಲ್ಲಿ ಯಾರ್ಯಾರ್ದು ನೇಮ್ ಇದೆ, ಸೊ ಅವರು ಲಿಸ್ಟ್ ನ ಜನರೇಟ್ ಮಾಡ್ತಾರೆ. ಸೊ ಅವಾಗ ನಿಮ್ಮ ರ್ಯಾಂಕ್ ಪ್ರಕಾರ ಏನಿದೆಯೋ ಸೊ ಅದ್ರ ಪ್ರಕಾರ ಲಿಸ್ಟ್ ನ ಅನೌನ್ಸ್ ಮಾಡ್ತಾ ಬರ್ತಾರೆ. ಅರ್ಥ ಆಯ್ತಲ್ವಾ? ಹಾಗೂ ನಿಮ್ಗೆ ಅಲ್ಲಿ ಸೀಟ್ ಸಿಗ್ನಿಲ್ವಾ, ಸೊ ಕ್ಯಾಶುವಲ್ ರೌಂಡ್ ಅಂತ ಇರುತ್ತೆ. ಕ್ಯಾಶುವಲ್ ರೌಂಡ್ ಗೆ ನೀವು ಅಟೆಂಡ್ ಮಾಡ್ಕೊಳ್ಬಹುದು. ಹಾಗೇನೆ ಕ್ಯಾಶುವಲ್ ರೌಂಡ್ ಎಷ್ಟೋ ಜನ ಕೇಳ್ತಿದ್ದೀರಾ, ಕ್ಯಾಶುವಲ್ ರೌಂಡ್ ಗೆ ರಿಜಿಸ್ಟ್ರೇಷನ್ ಮಾಡಿಸೋದು ಅವತ್ತೇ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾ ಅಂತ. ಹೌದು, ಅವತ್ತೇ ಹೋಗಿ ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಹತ್ರ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಇವತ್ತು ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿದ್ರಾಗಲ್ಲ. ಸೊ ಕ್ಯಾಶುವಲ್ ರೌಂಡ್ ಯಾವತ್ತಿದೆ ಅವತ್ತೇ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಪಾಯಿಂಟ್, ಇನ್ನೊಂದು ವಿಷಯ. ಆಮೇಲೆ ಇನ್ನ ತುಂಬಾ ಜನ ಕೇಳ್ತಿದ್ದೀರಾ, ಬ್ರೋ ನಂಗೆ ಇವಾಗ ಅಲೌಟ್ ಆಗಿರೋ ಕಾಲೇಜ್ ತುಂಬಾನೇ ಇಷ್ಟ ಆಗಿದೆ, ಬಟ್ ಆದ್ರೂ ಗಂಗೋತ್ರಿ ಸಿಗುತ್ತಾ ಇಲ್ವಾ ಅನ್ನೋದನ್ನ ನಾನೊಂದು ಚಾನ್ಸ್ ಟ್ರೈ ಮಾಡಬೇಕು ಅಂತ. ನಮ್ಗೆ ಹೋಲ್ಡ್ ಅಂಡ್ ವೇಟ್ ಆಪ್ಷನ್ ಇಲ್ಲ, ನಾವು ಯಾವ ರೀತಿ ಹೋಲ್ಡ್ ಅಂಡ್ ವೇಟ್ ಮಾಡೋದು ಅಂತ ಏನಿಲ್ಲ. ನೀವು ಇವತ್ತು ಡಿಪಾರ್ಟ್ಮೆಂಟ್ ಹತ್ರ ಹೋದ್ರೆ ಸೊ ಎಲ್ಲಾ ಕಾಲೇಜು ಫ್ಯಾಕಲ್ಟಿನೂ ಅಲ್ಲಿ ಬಂದಿರ್ತಾರೆ. ಇಂತಿಂತ ಕಾಲೇಜಲ್ಲಿ ಫ್ಯಾಕಲ್ಟಿ ಅವ್ರು ಬಂದಿರ್ತಾರೆ. ನೀವು ಯಾವ ಕಾಲೇಜಲ್ಲಿ ಅಲೌಟ್ ಆಗಿದೆಯೋ ನಿಮ್ಮ ಡಿಪಾರ್ಟ್ಮೆಂಟ್ ಹೋಗಿ ಆ ಫ್ಯಾಕಲ್ಟಿನ ಮೀಟ್ ಮಾಡಿ, ಈ ರೀತಿ ಆಗಿದೆ, ನಾನು ಸೆಕೆಂಡ್ ರೌಂಡ್ ಹೋಗ್ಬೇಕು ಅಂತಿದ್ದೀನಿ ಅಂತ. ಅರ್ಥದಲ್ಲ, ಸೆಕೆಂಡ್ ರೌಂಡ್ ಹೋಗ್ಬೇಕು ಅಂತಿದ್ದೀನಿ. ಸೊ ಈ ರೀತಿ ನಮ್ಗೆ ಈ ಕಾಲೇಜು ಕೂಡ ಇಷ್ಟ ಇದೆ, ಸೊ ಅಡ್ಮಿಷನ್ ಅಟ್ ಪ್ರೆಸೆಂಟ್ ಆಗಲ್ಲ, ಸೊ ಈ ರೀತಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅವಾಗ ಅವರು ಒಂದು ಸಜೆಷನ್ ಮಾಡ್ತಾರೆ. ಇಲ್ಲ, ನೀವು ರಿಜಿಸ್ಟ್ರೇಷನ್ ಫೀಸ್ ಅಂತ ಇಷ್ಟು ಕೊಡಿ, ನಾವು ಹೋಲ್ಡ್ ಅಲ್ಲಿ ಇಟ್ಟಿರ್ತೀವಿ, ನಿಮ್ಗೆ ಏನಾದ್ರು ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂತಂದ್ರೆ ನೀವು ಬಂದು ಬೇಕಾದ್ರೆ ಇಲ್ಲಿ ಅಡ್ಮಿಷನ್ ಆಗ್ಬೋದು ಅಂತ ಹೇಳ್ತಾರೆ. ಇದು ನಿಮ್ಗೆ ಇರೋ ಪ್ರೊಸೀಜರ್. ಅದಕ್ಕೆ ನಾನು ನಿಮ್ಮ ಲಿಸ್ಟ್ ಅನೌನ್ಸ್ ಆದ್ಮೇಲೆ ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ಅಂತ ಹೇಳ್ತಿದ್ದು. ಇಲ್ವಾ ನಾನು ಹೋಗಕ್ ಆಗಲ್ಲ ಅಂತಂದ್ರೆ ಬೇಕಾದ್ರೆ ನೀವು ಸೆಕೆಂಡ್ ರೌಂಡ್ ಗೆ ವೆಯ್ಟ್ ಮಾಡ್ಬೋದು. ಅವಾಗ ಹೇಳಕ್ಕಾಗಲ್ಲ. ಆಗ ಸೆಕೆಂಡ್ ರೌಂಡ್ ನಿಮ್ಮ ನೇಮ್ ಇದ್ರೂ ಇರ್ಬೋದು, ಇಲ್ದೇನೆ ಇರ್ಬೋದು. ಅವಾಗ ನಿಮ್ಗೆ ಫಸ್ಟ್ ರೌಂಡ್ ಸೀಟ್ ಅಲೌಟ್ ಆಗಿರುತ್ತಲ್ಲ, ಆ ಸೀಟು ಕ್ಯಾನ್ಸಲ್ ಆಗುತ್ತೆ. ಸೊ ಆ ರೀಸನ್ ಇಂದ ಲಿಸ್ಟ್ ಅನೌನ್ಸ್ ಆದ್ಮೇಲೆ ನೀವು ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ಅಂತ ನಾನು ಅಷ್ಟು ಸತಿ ಹೇಳಿದ್ದು. ಅರ್ಥ ಆಯ್ತಲ್ಲ? ಅಕಸ್ಮಾತ್ ಹೋಗಕ್ಕಾಗಿಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಆಮೇಲೆ ಕ್ಯಾಶುವಲ್ ರೌಂಡ್ ಗೆ ಅವತ್ತು ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಾಗತ್ತೆ. ಇದಿಷ್ಟು ಪ್ರೊಸೀಜರ್. ಸೊ ನಿಮ್ಮ ಆಲ್ಮೋಸ್ಟ್ ಎಲ್ಲ ಡೌಟ್ನು ಕೂಡ ಕ್ಲಿಯರ್ ಮಾಡಿದೀನಿ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಯ್ತಲ್ಲ? ಆಮೇಲೆ ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲೂ ಸೀಟ್ ಅನೌನ್ಸ್ ಆಗಿಲ್ಲ ಅಂತಂದ್ರೆ ಸ್ಕೀಮ್ ಬಿ ಇಲ್ಲಿ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಅಲ್ಲೂ ಕೂಡ ಕ್ಯಾಶುವಲ್ ರೌಂಡ್ ಇರುತ್ತೆ, ಅಲ್ಲೂ ಕೂಡ ಸೆಕೆಂಡ್ ರೌಂಡ್ ಇರುತ್ತೆ, ಅಲ್ಲೂ ಕೂಡ ನಿಮ್ಗೆ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಯಾರು ಕೂಡ ಪ್ಯಾನಿಕ್ ಆಗೋ ಅವಶ್ಯಕತೆ ಇರಲ್ಲ. ಸೊ ಆಲ್ಮೋಸ್ಟ್ ಎಲ್ಲವೂ ಕೂಡ ಸೀಟ್ ಸಿಗುತ್ತೆ. ಅರ್ಥ ಆಯ್ತಲ್ಲ? ಕೆಲವರು ಬೇರೆ ಕಡೆ ಹೋಗ್ತಾರೆ, ಕೆಲವರು ಬಂದು ಜಾಯ್ನ್ ಆಗಲ್ಲ. ಸೊ ಈ ರೀತಿ ಇದ್ದಾಗ ಸೀಟ್ ಸಿಗುತ್ತೆ. ಆಮೇಲೆ ಮೇನ್ ಆಗಿ ಇನ್ನೊಂದು ವಿಷಯ, ಫಸ್ಟ್ ರೌಂಡ್ ಅಲ್ಲಿ ಅಡ್ಮಿಷನ್ ಯಾವುದೇ ಕಾರಣಕ್ಕೂ ಡೇಟ್ ನ ಎಕ್ಸ್ಟೆಂಡ್ ಮಾಡಲ್ಲ. ಸೊ ನಾಳೆ ಲಾಸ್ಟ್ ಡೇಟ್. ಸೊ ಯಾರೆಲ್ಲ ಅಡ್ಮಿಷನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ಇಲ್ಲ ಹೋಲ್ಡ್ ಅಲ್ಲಿ ಇರಿಸಬೇಕು ಅಂತ ಅನ್ಕೊಂಡಿದಾರ, ಅವರು ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ಹೋಲ್ಡ್ ಅಲ್ಲಿ ಇಟ್ರೇನೆ ಬೆಟರ್. ಸೊ ನೀವು ಇಲ್ಲಿ ಕುತ್ಕೊಂಡು ಕಾಂಟ್ಯಾಕ್ಟ್ ಮಾಡಿ ಸರ್ ಹೋಲ್ಡ್ ಮಾಡಿ ಹಾಗೆ ಹೀಗೆ ಅಂತಂದ್ರೆ ಆಗಲ್ಲ. ಸೊ ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ನಿಮ್ಮ ಕಾಲೇಜ್ ಕಡೆಯಿಂದ ಫ್ಯಾಕಲ್ಟಿ ಬಂದಿರ್ತಾರೆ, ಅವ್ರನ್ನ ಮೀಟ್ ಮಾಡಿ ಬೇಕಾದ್ರೆ ನೀವು ಈ ರೀತಿ ಹೇಳ್ಬೋದು, ಈ ರೀತಿ ಆಗಿದೆ ಅಂತ. ಅರ್ಥ ಆಯ್ತಲ್ವಾ? ಆಮೇಲೆ ನೀವು ಅಡ್ಮಿಷನ್ ಆಗಕ್ ಹೋದಾಗ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಕೆಲವು ಇಲ್ಲ ಅಂತಂದ್ರೆ ಹೋಗಿ ನಿಮ್ಮ ಹತ್ರ ಏನ್ ಡಾಕ್ಯುಮೆಂಟ್ಸ್ ಐತೆ ಅದನ್ನ ಕೊಡಿ, ಅಕ್ಸೆಪ್ಟ್ ಮಾಡ್ತಾರೆ. ಹಾಗೇನೆ ಅವರು ಡೇಟ್ ನ ಕೊಡ್ತೀವಿ, ಇಂಥ ಡೇಟ್ ಒಳಗಡೆ ನೀವು ತಂದು ಸಬ್ಮಿಟ್ ಮಾಡ್ಬೇಕು ಅಂತ. ಸೊ ಆ ಡೇಟ್ ಒಳಗಡೆ ನೀವು ತಂದು ಸಬ್ಮಿಟ್ ಮಾಡಿದ್ರೆ ನಡೀತಿ, ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಸಹ ಆಗಲ್ಲ. ಇಷ್ಟು ಆಲ್ಮೋಸ್ಟ್ ಎಲ್ಲಾ ಡೌಟ್ನು ಕೂಡ ಕ್ಲಿಯರ್ ಮಾಡಿದೀನಿ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಯ್ತಲ್ವಾ? ಸೊ ಹಾಗೇನೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ನಿಮ್ಮ ಕಾಲೇಜ್ ಗ್ರೂಪ್ಸ್ ಅಲ್ಲಿ ವಿಡಿಯೋನ ಶೇರ್ ಮಾಡಿ, ಬೇರೆಯವ್ರಿಗೂ ಕೂಡ ತುಂಬಾನೇ
ಹೆಲ್ಪ್ಫುಲ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಆಮೇಲೆ ಎಷ್ಟೋ ಜನ ತುಂಬಾ ಜನ ಬ್ರೋ ಏನ್ ಬ್ರೋ ಕಮೆಂಟ್ಸ್ ರಿಪ್ಲೈ ಮಾಡ್ತಿಲ್ಲ ಅಂತ ಎಷ್ಟೋ ಜನ ಕಮೆಂಟ್ ಮಾಡ್ತಿದ್ದೀರಾ. ಮತ್ತೆ ಬೆಳಿಗ್ಗೆ ಲೈವ್ ಬಂದಾಗಲೂ ಕೂಡ ಅದನ್ನ ಎಷ್ಟೋ ಜನ ಕೇಳ್ತೀರಿ. ಸೊ ಸ್ಟಾರ್ಟಿಂಗ್ ಸಿಕ್ಕಾಪಟ್ಟೆ ಮೆಸೇಜ್ ಇದಾವೆ, ಸಿಕ್ಕಾಪಟ್ಟೆ ಮೆಸೇಜಸ್ ಕಮೆಂಟ್ಸ್, ಎಲ್ಲದಕ್ಕೂ ಕೂಡ ಏನಂತ ರಿಪ್ಲೈ ಕೊಡ್ಲಿ, ಅದಕ್ಕೆ ನೆನ್ನೆ ಬೆಳಿಗ್ಗೆ ಲೈವ್ ಬಂದಿದ್ದು. ಸೊ ಆಲ್ಮೋಸ್ಟ್ ಆದ್ರೂ ಎಲ್ಲ ಡೌಟ್ ಕೂಡ ಕ್ಲಿಯರ್ ಮಾಡಿದ್ದೀನಿ. ಸೊ ಯಾರು ಕೂಡ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಹಾಗೇನೆ ಇನ್ನೂ ಲಿಸ್ಟ್ ಅನೌನ್ಸ್ ಆಗಿಲ್ಲ ಅಂತಂದ್ರೆ ಅನೌನ್ಸ್ ಮಾಡ್ತಾರೆ. ಅರ್ಥ ಆಯ್ತಾ? ಅನೌನ್ಸ್ ಮಾಡ್ತಾರೆ. ನಾಳೆನೆ ಲಾಸ್ಟ್ ಡೇಟ್ ಇರೋದು. ಸೊ ಇವತ್ತು ಸಂಜೆ ಬಿಟ್ರು ಕೂಡ ನೀವು ಹೊರಗಡೆ ಆಲ್ಮೋಸ್ಟ್ ಬೀದರ್ ಗುಲ್ಬರ್ಗದಿಂದ ಬಿಟ್ರು ಇವತ್ತು ಸಂಜೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಇಲ್ಲಿ ಬಂದು ಆರಾಮಾಗಿ ಇರ್ಬೋದು ನೀವು. ಅರ್ಥ ಆಯ್ತಲ್ವಾ? ಯಾವ್ದೇ ರೀತಿ ಪ್ರಾಬ್ಲಮ್ ಸಹ ಆಗಲ್ಲ ಅನ್ಕೊಂಡಿದ್ದೀನಿ. ಆಮೇಲೆ ಇದಿಷ್ಟು ಈ ಪ್ರೊಸೀಜರ್ ಮೀನ್ ಏನಂತಂದ್ರೆ M.sc M.sc ಇದಕ್ಕೆ ಯಾವ ರೀತಿ ಹೋಲ್ಡ್ ಅಲ್ಲಿ ಇರೋದು, ಇಲ್ಲ ಇಷ್ಟ ಆದ್ರೆ ಕಾಲೇಜ್ಗೆ ಜಾಯಿನ್ ಆಗ್ಬೋದು ಅಂತ. ಹಾಗೇನೆ M.com ಅವ್ರಿಗೆ ಅಡ್ಮಿಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ. ಸೊ M.com ಅವ್ರಿಗೆ ಮೆರಿಟ್ ಲಿಸ್ಟ್ ಅನೌನ್ಸ್ ಮಾಡಲ್ಲ, ನಿಮ್ಮ ಸ್ಟೂಡೆಂಟ್ ID ಪೋರ್ಟಲ್ ಅಲ್ಲೇ ನಿಮ್ಗೆ ಯಾವ್ಯಾವ ಕಾಲೇಜ್ ಸಿಕ್ಕಿದೆ ಅನ್ನೋದು ಲಿಸ್ಟ್ ಬಿಟ್ಬಿಡ್ತಾರೆ. ಸೊ ನೀವು ಆಲ್ರೆಡಿ ಪ್ರಿಯಾರಿಟಿನ ಕೊಟ್ಟಿದ್ದಾರೆ, ಕಾಲೇಜ್ ಪ್ರಿಯಾರಿಟಿನ ಕೊಟ್ಟಿದ್ದೀರಾ, ಅದ್ರ ತಕ್ಕನಾಗಿ ನಿಮ್ಮ ರ್ಯಾಂಕ್ ಏನಾದ್ರು ಅಲ್ಲಿ ಸಿಕ್ತು ಅಂತಂದ್ರೆ ಸೊ ಕಾಲೇಜ್ ಲಿಸ್ಟ್ ನಿಮ್ಮ ಡ್ಯಾಶ್ ಬೋರ್ಡ್ ಅಲ್ಲೇ ಬರುತ್ತೆ. ಈ ಕಾಲೇಜಲ್ಲಿ ನಿಮ್ಗೆ ಸೀಟ್ ಅನೌನ್ಸ್ ಆಗಿದೆ. ಅರ್ಥ ಆಯ್ತಲ್ವಾ? ಅವಾಗ ನೀವು ಅಲ್ಲಿ ಏನ್ ಮಾಡ್ಬೇಕು ಗೊತ್ತಾ, ನೀವು ಆ ಕಾಲೇಜ್ ಮೇಲೆ ಆಪ್ಷನ್ಸ್ ನ ಯೂಸ್ ಮಾಡ್ಬೇಕು. ಜಾಯಿನ್ ಅಂತಂದ್ರೆ ಹೇಳಿದೀನಿ, ನನ್ಗೆ ಈ ಕಾಲೇಜ್ ಇಷ್ಟ ಆಗಿದೆ, ಬಂದ್ ನಾನು ಜಾಯಿನ್ ಆಗ್ತಾ ಇದೀನಿ ಅಂತ. ಸೊ ಜಾಯಿನ್ ಆದ ತಕ್ಷಣ ಡಿಪಾರ್ಟ್ಮೆಂಟ್ ಹತ್ರನೇ ಹೋಗ್ಬೇಕು. ಅಥವಾ ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ಯಾವ ಕಾಲೇಜ್ ಜನ ಐತರ ಕಾಲೇಜ್ನ ಹೋಗಿ ಮೆಂಬರ್ಸ್ ನ ಮೀಟ್ ಮಾಡಿದ್ರೆ ಮುಗೀತು. ಅದಲ್ವಾ? ಇಷ್ಟ ಅಂತ ಹೇಳ್ತಾರೆ, ಅದೆಲ್ಲ ಮುಗಿಯುತ್ತೆ. ನೆಕ್ಸ್ಟ್ ಹೋಲ್ಡ್ ಅಂಡ್ ವೆಯ್ಟ್ ಆಪ್ಷನ್ ಏನಕ್ಕೆ ಅಂತಂದ್ರೆ, ಇಲ್ಲ ನಾನು ಕಾಲೇಜ್ ಇಷ್ಟ ಆಗಿದೆ ಬಟ್ ನಾನು ಸೆಕೆಂಡ್ ರೌಂಡ್ಗೆ ಹೋಗ್ಬೇಕು ಅಂತ ಇದ್ದೀನಿ, ಸೆಕೆಂಡ್ ರೌಂಡ್ ಅಲ್ಲಿ ನಂಗೆ ಇಷ್ಟಪಟ್ಟಿರೋ ಕಾಲೇಜ್ ಸಿಕ್ಕಿಲ್ಲ ಅಂತಂದ್ರೆ ನಾನ್ ಬೇಕಾದ್ರೆ ಈ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀನೋ ಆಪ್ಷನ್ ನೀವು ಹೋಲ್ಡ್ ಅಂಡ್ ವೆಯ್ಟ್ ಆಪ್ಷನ್ ಅಲ್ಲಿ ಯೂಸ್ ಮಾಡಬಹುದು. ಮತ್ತೆ ರಿಲೀಸ್ ಅಂಡ್ ವೆಯ್ಟ್, ಇಲ್ಲ ನನಗೆ ಅಲೌಟ್ ಆಗಿರೋ ಕಾಲೇಜ್ ಇಷ್ಟ ಇಲ್ಲ ಬಟ್ ಅದನ್ನ ಇಟ್ಕೊಳ್ಳೋಕ್ಕೂ ಇಷ್ಟ ಇಲ್ಲ, ನನಗೆ ಅದನ್ನ ಬಿಡ್ತಾ ಇದ್ದೀನಿ ನಾನು, ಬಟ್ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನೀವು ರಿಲೀಸ್ ಅಂಡ್ ವೆಯ್ಟ್ ಆಪ್ಷನ್ ಯೂಸ್ ಮಾಡಬಹುದು. ಮೇನ್ ಆಗಿ ಲಾಸ್ಟ್ ಕ್ವಿಟ್ ಅನ್ನೋ ಆಪ್ಷನ್ ಯಾರು ಕೂಡ ಯೂಸ್ ಮಾಡಬೇಡಿ. ಅರ್ಥ ಆಗಲ್ವಾ? ಕ್ವಿಟ್ ಅನ್ನೋ ಆಪ್ಷನ್ ಯೂಸ್ ಮಾಡಿದ್ರೆ ಸೊ ಗೇಮ್ ಇಂದ ಒಂದೇ ಸತಿ ಹೊರಗಡೆ ಹೊಂಟೋಗ್ತೀರಾ. ಅದು ಆಮೇಲೆ ನೀವು ಬೇರೆ ಕಾಲೇಜಿಗೆ ಹೋಗ್ತೀನಿ ಅಂತ ಅದು ವಿತೌಟ್ CET ಅಂತಾನೆ ಕನ್ಸಿಡರ್ ಮಾಡೋದು, ಮತ್ತೆ ನಿಮ್ಗೆ ಫೀಸ್ ಕೂಡ ಜಾಸ್ತಿ ಆಗುತ್ತೆ. ಇದಿಷ್ಟು M.com ಅವ್ರಿಗಿರೋ ಪ್ರೊಸೀಜರ್. ಅರ್ಥ ಆಗಲ್ವಾ? ಆಮೇಲೆ ನೀವು M.com ಅವ್ರಿಗೆ ಯಾವಾಗ ಜಾಯಿನ್ ಅನ್ನೋ ಒಂದು ಆಪ್ಷನ್ ಯೂಸ್ ಮಾಡ್ತೀರಾ ಅವಾಗಷ್ಟೇ ನೀವು ಡಿಪಾರ್ಟ್ಮೆಂಟ್ ಹತ್ರ ಹೋಗಿ. ಇಲ್ಲ ನಾನು ರಿಲೀಸ್ ಅಂಡ್ ವೆಯ್ಟ್ ಯೂಸ್ ಮಾಡಿದೀನಿ, ಹೋಲ್ಡ್ ಅಂಡ್ ವೆಯ್ಟ್ ಯೂಸ್ ಮಾಡಿದೀನಿ ಅಂತಂದ್ರೆ ಅವಾಗ ಡಿಪಾರ್ಟ್ಮೆಂಟ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನೀವು ಅಡ್ಮಿಷನ್ ಆಗ್ತಾ ಇರೋದಲ್ವಲ್ಲ, ಆ ರೀಸನ್ ಅಂತ ಹೇಳ್ತಾ ಇದ್ದೀನಿ. ಸೊ ಇದಿಷ್ಟು M.com ಅವ್ರಿಗಿರೋ ಪ್ರೊಸೀಜರ್. ಸೊ ಇವತ್ತು 5 ಗಂಟೆ ಅಂತ ಹೇಳಿದಾರೆ. ಸೊ ನೆನ್ನೆ ನೀವು ಕತೆ ನೋಡಿದ್ದೀರಾ ಎಷ್ಟು ಗಂಟೆ ಅನೌನ್ಸ್ ಮಾಡಿದ್ರು ಅಂತ. ಸೊ ಮೇ ಬಿ ನಿಮ್ಗೂ ಇದೇ ರೀತಿ ಆಗ್ಬೋದು, ಇಲ್ಲ ಅಂತಂದ್ರೆ ಬೇಗನೆ ಬಿಡ್ಬೋದು, ಹೇಳಕ್ಕಾಗಲ್ಲ. ಸೊ 5 ಗಂಟೆ ಅಂತ ಹೇಳಿದಾರೆ, ವೆಯ್ಟ್ ಮಾಡಿ. ಆಗಿಲ್ಲ ಒಂದು ನೆನ್ನೆ ಮೆರಿಟ್ ಲಿಸ್ಟ್ ಬಿಟ್ಟು ನೋಡಿದಾರೆ ನೀವೇ, ಆಲ್ಮೋಸ್ಟ್ 8:30 ಆಗಿತ್ತು ಮೆರಿಟ್ ಲಿಸ್ಟ್ ನ ಬಿಟ್ಟಾಗ. ಸೊ ನಿಮ್ಗೂ ಇದೇ ರೀತಿ ಒಟ್ನಲ್ಲಿ ಬಿಡ್ತಾರೆ. ಸೊ ಇವತ್ತು ಅಂತ ಹೇಳಿದಾರೆ, ಇವತ್ತು ಗ್ಯಾರಂಟಿ ಮೆರಿಟ್ ಲಿಸ್ಟ್ ನ ಬಿಡ್ತಾರೆ. ಆಮೇಲೆ ಫೈನಲ್ ಆಗಿ ನಿಮ್ಗೆ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ ಯಾವುದೇ ಒಂದು ಕಾಲೇಜಲ್ಲಿ ನಿಮ್ಗೆ ಏನಾದ್ರು ಸೀಟ್ ಅಲೌಟ್ ಆಯ್ತು ಅಂತಂದ್ರೆ ನೀವು ಮಾನಸ ಗಂಗೋತ್ರಿ ಮೈನ್ ಕ್ಯಾಂಪಸ್ ಅಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ಎಲ್ಲಿದೆ ಅಲ್ಲಿಗೆ ಹೋಗ್ಬೇಕು. ಅರ್ಥ ಆಯ್ತಲ್ವಾ? ನಿಮ್ಮ ಡಿಪಾರ್ಟ್ಮೆಂಟ್ ಎಲ್ಲಿದೆ ಅಲ್ಲಿಗೆ ಹೋಗ್ಬೇಕು. ಆಮೇಲೆ ಇನ್ನೊಂದು ಮೈನ್ ಪಾಯಿಂಟ್, ಆಮೇಲೆ ಎಷ್ಟೋ ಜನ ಕೇಳ್ತಿದ್ದೀರಾ ಬ್ರೋ ಕಾಲೇಜ್ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬಹುದು ಅಂತ. ಕಾಲೇಜ್ ಟ್ರಾನ್ಸ್ಫರ್ ನ ಆರಾಮಾಗಿ ಮಾಡಿಸ್ಕೊಳ್ಬಹುದು. ಯಾವಾಗ ಗೊತ್ತಾ? ಸೊ ಅಡ್ಮಿಷನ್ ಆಗ್ಬಿಟ್ಟಿರ್ತೀರಾ, ಮತ್ತೆ ನೀವು ಕ್ಯಾಶುವಲ್ ರೌಂಡ್ ಹೋಗ್ತೀರಾ, ಕ್ಯಾಶುವಲ್ ರೌಂಡ್ ಇಲ್ಲ ಯಾವ್ದೋ ಒಂದು ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಇಷ್ಟಪಟ್ಟಿರೋ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಅರ್ಥ ಇದಲ್ವಾ? ಅವಾಗ ನೀವು ಕಾಲೇಜ್ನ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬಹುದು. ಫೀಸು ಕೂಡ ರೀಫಂಡ್ ಆಗುತ್ತೆ ನಿಮ್ಗೆ. ಸೊ ಅಲ್ಲಿ ಜಾಸ್ತಿ ಕಟ್ಟಿದ್ದು, ಇಲ್ಲಿ ಕಮ್ಮಿ ಕಟ್ಟಿದ್ದು, ಇಲ್ಲ ಕಮ್ಮಿ ಕಟ್ಟಿದ್ದು, ಜಾಸ್ತಿ ಕಟ್ಟಿದ್ದು, ಅಲ್ಲೇನೋ ಇದ್ರೆ ಕೆಲವು ರೂಲ್ಸ್ ಇದೆ. ಅದು ಒಟ್ಟಿನಲ್ಲಿ ನಿಮ್ಗೆ ಫೀಸ್ ಅಲ್ಲದ್ರೆ ಏನು ಮೋಸ ಆಗಲ್ಲ. ಬಟ್ ನೀವು ಕಾಲೇಜ್ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬೇಕಾದ್ರೆ ಟ್ರಾನ್ಸ್ಫರ್ ಫೀಸ್ ಅಂತ 2500 ನ ಕಟ್ಟಬೇಕು. ಇದಿಷ್ಟು ಇರೋ ಪ್ರೊಸೀಜರ್. ಸೊ ನಿಮ್ಗೆ ಜಾಸ್ತಿ ಕಟ್ಟಿದ್ದು ಕಮ್ಮಿ ಕಟ್ಟಿದ್ದೆಲ್ಲ ರೀಫಂಡ್ ಆಗುತ್ತೆ, ಅದರಲ್ಲೇನು ಕೂಡ ಮೋಸ ಆಗಲ್ಲ. ಬಟ್ ಟ್ರಾನ್ಸ್ಫರ್ ಫೀಸ್ ಅಂತ 2500 ಇದೆ, ಅದನ್ನ ನೀವು ಏನಂತಾರೆ ಯೂನಿವರ್ಸಿಟಿಗೆ ಕಟ್ಟಬೇಕು. ಅರ್ಥ ಆಯ್ತಲ್ವಾ? ಆಲ್ಮೋಸ್ಟ್ ಎಲ್ಲ ಡೌಟ್ನು ಕೂಡ ಕ್ಲಿಯರ್ ಮಾಡಿದ್ದೀನಿ, ಯಾವುದೇ ಡೌಟ್ ಇರಲ್ಲ ಅಂತ ಅನ್ಕೊಂಡಿದ್ದೀನಿ. ಏನಾದ್ರು ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ಇಷ್ಟೋ ಟೆಲಿಗ್ರಾಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ನ ಮಾಡಿ. ಜೊತೆಗೆ ಈ ವಿಡಿಯೋನ ನೀವು ಒಬ್ಬರೇ ನೋಡೋದಲ್ಲ, ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಮ ಕಾಲೇಜ್ ಗ್ರೂಪ್ಸ್ ಅಲ್ಲಿ ವಿಡಿಯೋನ ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋನ ನೋಡ್ತಿದ್ದೀರಾ ಅಂತಂದ್ರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್, ಬಾಯ್.